ಇಬ್ಬರು ಕತೆಗಳನ್ನು ಹೇಳ್ತಾನೆ, ಅಣ್ಣ ತಮ್ಮರು. ಒಂದ್ಸಾರಿ ಇಸ್ಸಾಕ್ ಅಂತ ಒಬ್ರು ಇದ್ದಾರೆ, ನಿಮಗೆಲ್ಲ ಗೊತ್ತಲ್ಲ ಬೈಬಲಲ್ಲಿ. ಇಸ್ಸಾಕ ಬಹಳ ವಯಸ್ಸಾಗುತ್ತೆ, ಮುಪ್ಪಿನವನಾದಾಗ ಇಬ್ಬರು ಮಕ್ಕಳಿದ್ದಾರೆ ಆತನಿಗೆ. ಹೆಸರೇನು? ಏಷವ, ಯಾಕೋಬ. ಅವನಿಗೆ ದೊಡ್ಡ ಮಗ. ಯಾವುದೇ ಮನೆಯಲ್ಲಾಗಲಿ ತಂದೆ ಆತನ ಜೀವನ ಮುಗಿದ ಮೇಲೆ ದೊಡ್ಡ ಮಗನೇ ಮನೆಯ ವಾರಸುದಾರ ಆಗ್ತಾನೆ, ಅಥವಾ ಆತನೇ ಮುಂದೆ ನಡೆಸುವಂತ ಮನೆಯ ಜವಾಬ್ದಾರಿ ಉಳ್ಳಂತ ವ್ಯಕ್ತಿ. ಅದಕ್ಕೆ ಇಸಾಕನ ಹೇಳ್ತಾನೆ, ಮಗನೇ ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ನನಗಾಗಿ ಏನ್ ಮಾಡ್ಬೇಕು, ನೀನು ಮಾಂಸವನ್ನು ರೆಡಿ ಮಾಡಿಕೊಂಡು ಬೇಟೆಯಾಡಿ ಅದನ್ನು ತಂದು ಅಡಿಗೆ ಮಾಡಿ ನನಗೆ ತಂದು ಕೊಡು, ನಾನು ಅದನ್ನು ತೃಪ್ತಿಯಾಗಿ ಊಟ ಮಾಡಿ ಏನ್ ಮಾಡ್ತೇನೆ, ನಿನ್ನನ್ನು ನನ್ನಲ್ಲಿರುವಂತ ಎಲ್ಲ ವಿಧವಾದಂತ ಆಶೀರ್ವಾದಗಳನ್ನು ನಾನು ನಿನಗೆ ಕೊಡ್ತೇನೆ. ಈ ಕತೆ ನೀವು ಕೇಳಿದ್ರಲ್ಲ, ಗಮನ ಇಟ್ಟು ಕೇಳಿಸ್ಕೊಳ್ರಿ. ಆ ಹೇಳಿದಾಗ ಅದೇ ಮಾತನ್ನು ಆತನ ಹೆಂಡತಿ ಕೇಳಿಸ್ಕೊಳ್ತಾಳೆ. ಯಾರ ಹೆಂಡತಿ? ಇಸಾಕನ ಹೆಂಡತಿ ಕೇಳಿಸ್ಕೊಂಡು, ಆಕೆಗೆ ಸಣ್ಣ ಮಗ ಅಂದ್ರೆ ಬಹಳ ಇಷ್ಟ. ಸಣ್ಣ ಮಗನ ಕರೆದು, ಬಾ ನಿಮ್ಮಪ್ಪ ಹಿಂಗೆ ಹೇಳಿದ ನಿಮ್ಮ ಅಣ್ಣಗೆ. ಏನಂತ ಹೇಳಿದಾನೆ? ನೀನು ಕಾಡಿಗೆ ಹೋಗಿ ಬೇಟೆಯಾಡಿ ಬೇಟೆಯ ಮಾಂಸವನ್ನು ಅಡಿಗೆ ಮಾಡಿ ನನಗೆ ತಂದು ಕೊಡು, ನಾನು ಊಟ ಮಾಡಿ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ ಅಂತ. ಆಗ ಅದನ್ನೇ ಕೇಳಿಸಿಕೊಂಡು ತನ್ನ ಮಗನಿಗೆ ಹೇಳುವಾಗ ಆಕೆ ಹೇಳ್ತಾಳೆ, ನೀನು ಕಾಡಿಗೆ ಹೋಗೋದು ಬೇಡ, ನೀನು ಬೇಟೆ ಆಡೋದು ಬೇಡ, ನೀನು ಅಡಿಗೆ ಮಾಡೋದು ಬೇಡ, ನಾನೇ ಎಲ್ಲ ರೆಡಿ ಮಾಡಿಕೊಡ್ತೀನಿ. ಏನಂತೆ? ನಾನೇ ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನಿಮ್ಮ ಅಪ್ಪನಿಗೆ ಕೊಡು, ಅದನ್ನು ಊಟ ಮಾಡಿ ನಿನ್ನ ಅಣ್ಣನಿಗೆ ಬರಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳು ನಿಮ್ಮಪ್ಪ ನಿನಗೆ ಕೊಡ್ತೇನೆ. ಚೆನ್ನಾಗಿದೆಯಲ್ಲ ಇದು? ಕಷ್ಟಪಡ್ದೇನೆ ಬರೋದು. ಬಹಳ ಜನ ಹಿಂಗೆ ಕಷ್ಟಪಡ್ದೇನೆ ಬರಬೇಕಲ್ಲ ಅಡ್ಡದಾರಿಯಲ್ಲಿ. ಕೇಳಿಸ್ಕೊಳ್ರಿ. ಈಗ ಅವನು ಏನು ಬೇಟೆ ಆಡಕ್ ಹೋಗ್ತಾನಲ್ಲ, ಅವನು ಹೋಗಿ ಇನ್ನೂ ವಾಪಸ್ಸೇ ಬಂದಿಲ್ಲ. ಯಮ ಬೇಗ ಓಡಿ ಹೋಗಿ ಅವರ ಮಂದೆಯಲ್ಲಿ ಹೋಗಿ ಬೇಕಾದದ್ದನ್ನು ತಂದು ಅದನ್ನು ಒದಿಸಿ ಅದನ್ನು ಕತ್ತರಿಸಿ ಅದನ್ನು ಅಡಿಗೆ ಮಾಡಿ ತಂದು ಮಗನಿಗೆ ಕೊಡ್ತಾಳೆ. ಏನಂತ ಅಂದ್ರೆ ಅವ್ರ ಅಣ್ಣನಿಗೆ ರೋಮಗಳು ಮೈ ತುಂಬ ಇರ್ತದೆ. ಇವನಿಗೆ ರೋಮಗಳನ್ನು ಕುರಿ ಚರ್ಮ ತರ ಅಂಟಿಸಿಬಿಟ್ಟು ಅವ್ರ ಅಪ್ಪನ ಹತ್ರ ಕಳಿಸ್ತಾನೆ. ಅಪ್ಪ ಹತ್ರ ಹೋಗ್ತಾನೆ. ಅಪ್ಪ ಅಪ್ಪನಿಗೆ ಕಣ್ಣು ಕಾಣ್ತಿರ್ಲಿಲ್ಲ, ಅದಕ್ಕೆ ಇವೆಲ್ಲ ಡ್ರಾಮಾ. ಅಪ್ಪನಿಗಾಗ್ಲೇ ಏನಾಗಿತ್ತು, ಕಣ್ಣು ಮೊಬಾಗ್ಬಿಟ್ಟಿತ್ತು. ಅಪ್ಪ ಹತ್ರ ಹೋಗಿ ಹೇಳ್ತೇನೆ, ಅಪ್ಪ ನೀನು ಹೇಳ್ದಂತೆ ನಾನು ಕಾಡಿಗೆ ಹೋಗಿ ಬೇಟೆಯಾಡಿ ಮಾಂಸ ತಂದು ಅಡಿಗೆ ಮಾಡಿ ತಂದಿಟ್ಟಿದ್ದೇನೆ, ಇದನ್ನು ಬೇಗನೆ ತಿಂದು ನನ್ನನ್ನು ಆಶೀರ್ವಾದ. ಸಿಂಪಲ್. ಈಗ ಅಪ್ಪನಿಗೆ ಡೌಟ್ ಬರ್ತದೆ. ಏನಂತ ಡೌಟ್ ಬರ್ತದೆ? ಇಷ್ಟು ಬೇಗನಾ? ಇದೇ ತಾನೇ ಫಸ್ಟ್ ಪ್ರಶ್ನೆ. ಇಷ್ಟು ಬೇಗನೆ ಸಿಕ್ಬಿಡ್ತಾ, ಇಷ್ಟು ಬೇಗನೆ ಬೇಟೆ ಆಡಿ ತಂದ್ಬಿಟ್ಟ. ಇದರೊಂದು ಒಳ್ಳೆ ಡೈಲಾಗ್. ದೇವರೇ, ಅಪ್ಪ ನಿನ್ನ ದೇವರು ನನಗೆ ಬೇಟೆಯನ್ನು ಬೇಗ ಕೊಟ್ಬಿಟ್ಟ ಅಂತ ಹೇಳ್ತಾನೆ. ಏನ್ ಹೇಳ್ತಾನೆ? ನಿನ್ನ ದೇವರು ನನಗೆ ಬೇಟೆಯನ್ನು ಬೇಗ ಕೊಟ್ಬಿಟ್ಟ. ಎರಡನೇದಾಗಿ ಏನಂದ? ನಿನ್ನ ವಾಯ್ಸು ನಿಮ್ ತಮ್ಮನ ತರ ಐತಲ್ಲ, ಅವನ ತಮ್ಮನೇ. ಮೈ ಮುಟ್ಟಿ ನೋಡ್ತಾನೆ, ದೇಹ ಯಾರ ತರ ಇದೆ, ಸ್ವರ ಯಾವ ತರ ಇದೆ. ಇಲ್ಲಿ ಅವನು ತಿಂತಾನೆ, ಆಶೀರ್ವಾದ ಮಾಡ್ತಾನೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ ಏನಂದ್ರೆ, ಅವನು ಬೇಟೆ ಆಡ್ಲಿಲ್ಲ. ಬೇಟೆ ಆಡಿದ್ದು ಅವನಲ್ಲ, ಅಡಿಗೆ ಮಾಡಿದ್ದು ಅವನಲ್ಲ, ಚರ್ಮನು ಅವಂದಲ್ಲ, ಡೈಲಾಗು ಅವಂದಲ್ಲ. ಆದ್ರೂ ಕೂಡ ಅವನು ಏನ್ ಮಾಡಿದ? ಏನಿದ್ರ ಅರ್ಥ? ಅವನು ಹಾಕೊಂಡಿರುವಂತ ಚರ್ಮ ಯಾವುದು? ಯಾವ ಚರ್ಮ? ಕುರಿಮರಿಯ ಚರ್ಮ. ಇವತ್ತು ಯೇಸು ಕ್ರಿಸ್ತನ ಚರ್ಮವನ್ನು, ಯೇಸು ಕ್ರಿಸ್ತನನ್ನು ನಾವು ಧರಿಸಿಕೊಂಡ್ರೆ ನಾವಿವ್ಯಾವ ಕಷ್ಟಪಡುವಂತ ಅಗತ್ಯ ಇರೋದಿಲ್ಲ. ದೇವರ ಆಶೀರ್ವಾದ ನಮಗೆ ಸಿಗುವಂತದ್ದಾಗಿದೆ. ಯಾವುದೇ ರೀತಿಯಾದಂತ ಅವನು ಕಷ್ಟಪಟ್ಟು ಪ್ರಯಾಸ ಪಡುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನ ಎಲ್ಲವನ್ನು ಮಾಡಿ ಮುಗಿಸಿದಾನೆ. ಆತನ ನಾನು ಧರಿಸಿಕೊಂಡ್ರೆ ಸಾಕು, ಆತನ ನಾನು ಹೊಂದಿಕೊಂಡ್ರೆ ಸಾಕು, ಆತನಲ್ಲಿ ನಂಬಿಕೆ ಇಟ್ಟರೆ ಸಾಕು, ಆತನಲ್ಲಿ ಭರವಸೆ ಇಟ್ಟರೆ ಸಾಕು. ಆತನ ತಂದೆ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನಾನು ಹೊತ್ತುಕೊಂಡಂತ ಎಲ್ಲ ಪಾಪಗಳನ್ನು ಅರಿಕೆ ಮಾಡಿ ಆತನ ಮೇಲೆ ಹೇಳಿದ್ರೆ ಸಾಕು, ಆ ಆಶೀರ್ವಾದಗಳೆಲ್ಲ ಏನಾಗ್ತವೆ? ನನ್ನ ಮೇಲೆ. ನಾವೊಂದು ಫಿಸಿಕಲ್ ಆಗಿ ಒಂದು ದೈಹಿಕವಾದಂತ ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಆದ್ರೆ ಮೋಶೆ ಜೀವನದಲ್ಲಿ ಕೂಡ ಅವನು ಏನೇ ಪ್ರಯಾಸ ಪಟ್ಟರು ಕೂಡ, ಎಷ್ಟೇ ಕಷ್ಟಪಟ್ಟರು ಕೂಡ, ಯಾಕೋಬನು ಮಾಡಿರುವಂಥದ್ದು ತಪ್ಪಾಗಿ ಕಾಣಬಹುದು ನಮಗೆ ದೈಹಿಕವಾಗಿ. ಆದ್ರೆ ಆತ್ಮಿಕ ಮಂಡಲದಲ್ಲಿ ನಾವು ನೋಡುವಾಗ ಆತನು ತನ್ನ ಎಲ್ಲ ತಪ್ಪುಗಳನ್ನು ಅದನ್ನು ಒತ್ತುಕೊಂಡಾಗ ಅಪ್ಪನಿಂದ ಏನು ಬಂತು? ಆಶೀರ್ವಾದ.
ಇವತ್ತು ನನ್ನ ತಪ್ಪಿದೆ, ಅವನು ಮಿಸ್ಟೇಕ್ ಮಾಡಿದ, ಅವನು ತಪ್ಪು ಮಾಡಿದ, ಅವನ ಅಣ್ಣನಿಗೆ ಇದೆಲ್ಲ ಇದ್ರೂ ಕೂಡ ಯಾವಾಗ ಯೇಸು ಕ್ರಿಸ್ತನ ಕುರಿಮರಿಯನ್ನು ನಾನು ಧರಿಸಿಕೊಳ್ತೀನೋ, ಕುರಿಮರಿಯ ಚರ್ಮವನ್ನು ಧರಿಸಿಕೊಳ್ತೀನೋ, ಅವನಿಗೆ ಬಂದಂಥ ಆಶೀರ್ವಾದ ಏನಂದ್ರೆ ಅವನಿಗೆ ಸ್ವರದಿಂದ ಅಲ್ಲ, ಅವನ ಊಟದಿಂದ ಅಲ್ಲ, ಅವನ ಅವಸರದಿಂದ ತಂದಿದ್ದಕ್ಕಲ್ಲ, ಅವನ ಮೈ ಮುಟ್ಟಿ ನೋಡಿ ಅವನ ಚರ್ಮ ಅಣ್ಣನದೇ ಎಂಬುದಾಗಿ ಯಾವಾಗ ಕನ್ಫರ್ಮ್ ಆಗುತ್ತೋ ಆ ಚರ್ಮವನ್ನು ಮುಟ್ಟಿ ನೋಡಿದಾಗ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನಮ್ಮ ಜೀವನದಲ್ಲಿ ಕೂಡ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗಲಾತ್ಯ ಪುಸ್ತಕ 3ನೇ ಅಧ್ಯಾಯದಲ್ಲಿ, ನಮ್ಮೊಳಗಿರುವಂಥ ಪಾಪಗಳು, ಶಾಪಗಳು ಎಲ್ಲವೂ ಕೂಡ ಕುರಿಮರಿಯ ರಕ್ತದಲ್ಲಿ ಆತನ ತೊಳೆದು ಶುದ್ಧೀಕರಣ ಮಾಡಿದ್ದೇನೆ. ಇನ್ನು ಮೇಲೆ ಇಸ್ರಾಯೇಲರು ಹೆಂಗೆ ಪ್ರತಿದಿನ ಅವರು ಬಲಿ ಕೊಡ್ತಿದ್ರು, ಆತನ ಕೊಡುವಂತ ಅಗತ್ಯ ಇಲ್ಲ. ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ತೀರಿಸಿ ಮಾಡಿ ಮುಗಿಸಿದಂತ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಒಂದು ಇಟ್ಟರೆ ಸಾಕು, ನಮ್ಮೊಳಗಿರುವಂತ ಎಲ್ಲ ಪಾಪಗಳನ್ನು ತೆಗೆದು ದೇವರು ನಮ್ಮನ್ನು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತಿಲ್ಲಿರುವಂತ ನಾವೆಲ್ಲರೂ ಹಳೇ ಒಡಂಬಡಿಕೆ ಕಾಲದಲ್ಲಿ ಬಲಿಗಳಿತ್ತು, ಈ ದಿನಮಾನಗಳಲ್ಲಿ ನಾವು ಅದನ್ನು ಮಾಡಬೇಕಾಗಿಲ್ಲ, ನಂಬಬೇಕಾಗಿದೆ ಅಷ್ಟೇ. ನಾವು ಆತನ ಮೇಲೆ ಅರ್ಪಿಸಬೇಕಾಗಿದೆ ಅಷ್ಟೇ, ಆತನಿಗೆ ಒಪ್ಪಿಸಬೇಕಾಗಿದೆ ಅಷ್ಟೇ, ಆತನ ಮುಂದೆ ಅರಿಕೆ ಮಾಡಬೇಕಾಗಿದೆ ಅದಿಷ್ಟೇ. ಅದಕ್ಕಾಗಿ ಇವತ್ತು ಎಷ್ಟೋ ನಮಗೆ ಬರುವಂತಹ ಶೋಧನೆಗಳು, ಸಮಸ್ಯೆಗಳು, ಕೊರತೆಗಳು ಅನೇಕ ಸಾರಿ ನಾವು ಮಾಡುವಂತ ತಪ್ಪುಗಳಿಂದ ಅದು ದೇವರಿಂದ ಬರುವಂತದ್ದಾಗಿರುವುದಿಲ್ಲ. ಈಗ ನೀವು ಕೀರ್ತನೆ ಭಾಗದಲ್ಲಿ 40ನೇ ಕೀರ್ತನೆ ನೀವು 4ನೇ ಅಧ್ಯಾಯದಲ್ಲಿ ನೀವು ಓದಿಕೊಂಡ್ರಿ, ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ ನೋಡ್ರಿ, 19ನೇ ವಚನ, ತಾವು ಯಾವುದಕ್ಕೆ ಎಡವಿ ಬಿದ್ದಿದ್ದೇವೆಂದು ಅವರಿಗೆ. ಇವತ್ತು ಇಲ್ಲಿರುವಂತ ನಿಮ್ಮಲ್ಲಿ ಕೂಡ ನೀನು ಏನ್ ತಪ್ಪು ಮಾಡ್ತೀಯ ಅಂತ ನಿನಗೆ ಗೊತ್ತಾಗೋದೇ ಇಲ್ಲ. ನೀನು ಯಾವ ತಪ್ಪಿನಲ್ಲಿ ಬಿದ್ದಿದೆಯ ಅಂತ ನಿನಗೆ ಅರ್ಥ ಆಗೋದಿಲ್ಲ. ನೀನು ಯಾವ ತಪ್ಪುಗಳನ್ನು ಪದೇ ಪದೇ ಮಾಡ್ತದೆಯ ಅಂತ ನಿನಗೆ ಗೊತ್ತಾಗದೇ ಇಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾರಾದರೂ ಬಸ್ ಸ್ಟ್ಯಾಂಡ್ ವಾಶ್ರೂಮ್ಗೆ ಹೋಗಿರಲ್ಲ, ಹೋಗ್ತಾ ಇರ್ತೀವಿ ಅವಸರದಲ್ಲಿ, ಅರ್ಜೆಂಟಿಗೆ ಬಸ್ ಸ್ಟ್ಯಾಂಡ್. ನಾವೇನ್ ಮಾಡ್ತೇವೆ, ಅಲ್ಲಿ ಹತ್ರ ಹೋದಂಗೆಲ್ಲ ಏನ್ ಮಾಡ್ತೇವೆ, ನಗನಗತಾ ಹೋಗ್ತೀವ. ಮುಖ ನೋಡ್ಬೇಕು, ಅವ ಫೋಟೋ ತೆಗಿಬೇಕು ನಮ್ಮ ಮುಖಗಳಲ್ಲಿ ಹತ್ರ ಹೋದಾಗ. ಬಸ್ ಸ್ಟ್ಯಾಂಡ್ ಬಾತ್ರೂಮ್ ಹತ್ರ ಹೋದಾಗ ಏನ್ ಮಾಡ್ತೀವಿ ನಾವು, ಮುಖಲ್ಲಿ ಹಿಂಗ್ ಮಾಡ್ಕೊಂಡು ಹೊರಗೆ ಬರೋ ತನಕ ಹಿಂಸೆ. ಹೊರಗಡೆ ಬಂದ್ಮೇಲೆ ಏನ್ ಮಾಡ್ತೇವೆ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತಿಲ್ಲ, ಅಲ್ಲೇ ನೀವು ಒಳಗೆ ಹೋಗುವಾಗ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಬ್ಬನು ಊಟ ಮಾಡ್ಕೊಂತ ಕುಂತಿರ್ತಾನೆ. ಅಲ್ಲೇ ನೋಡಿದಿರ ಇಲ್ಲ? ಅಯ್ಯಯ್ಯೋ ಅನ್ಬೇಡ್ರಿ, ನೋಡಿರಿ ಎಲ್ಲರೂ. ಅವನಿಗೇನು ವಾಸನೆ ಬರಲ್ವಾ? ಅವನಿಗೇನೆ ಇದು ವಾಸನೆ ಇದು ಕೆಟ್ಟದಂತ ಅನ್ಸೋದಿಲ್ಲ. ಅವನಿಗೆ ಏನಾಗಿದೆ, ಅವನಿಗೆ ಅದು ಏನಾಗಿದೆ, ಅವನಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಅದೇ ತರ ಎಷ್ಟೋ ಜನಕ್ಕೆ ತಪ್ಪುಗಳು, ಪಾಪಗಳು ಅಭ್ಯಾಸ ಆಗಿದ್ದಾವೆ. ತಾವು ಏನು ಮಾಡ್ತಾರಂತ ಗೊತ್ತಿಲ್ಲ, ತಾವು ಯಾವ ತಪ್ಪಿನಲ್ಲಿದ್ದೀವಿ ಅಂತ ಗೊತ್ತಿಲ್ಲ. ಅದು ಕಾಮನ್ ಆಗಿದೆ. ಇದು ಮಾಡಬಾರ್ದಾಗಿತ್ತಲ್ಲ, ಇದು ತಪ್ಪಲ್ವಾ, ಇದು ವಿರೋಧವಾಗಿರುವಂತದಲ್ಲ, ಇದು ಇನ್ನೊಬ್ಬರಿಗೆ ಹರ್ಟ್ ಮಾಡ್ತದಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡುತ್ತೆ, ನನ್ನ ಜೀವನ ಇನ್ನೊಬ್ಬರಿಗೆ ತೊಂದರೆ ಆಗಿದೆ ಅಲ್ಲ, ಆಶೀರ್ವಾದವಾಗಿಲ್ಲ ಅಂತ ಅನ್ನಿಸೋದೇ ಇಲ್ಲ. ಯಾಕಂದ್ರೆ ಪಾಪಗಳು, ತಪ್ಪುಗಳು, ಮಾತಾಡುವಂಥದ್ದು, ಅವಿಧೇಯತೆ ತೋರಿಸುವಂಥದ್ದು, ನೋಡುವಂತ ನೋಟಗಳು, ಅನೇಕ ವಿಷಯಗಳೇನಾಗಿದೆ ಅದು ಕಾಮನ್ ಆಗುತ್ತಿದೆ. ಅದನ್ನೇ ಇವತ್ತು ದೇವರ ವಾಕ್ಯ ಹೇಳ್ತಾರೆ. ಆ ಒಂದು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದೊಂದು ಭಾಗಗಳನ್ನು ನೀವು ಓದುವಾಗ ಆ ದಿನಮಾನಗಳಲ್ಲಿ ಇಸ್ರಾಯೇಲರು ಅವರು ಬಹಳ ಪರಿಶ್ರಮ ಪಡ್ತಾ ಇದ್ರು ಪರಿಶುದ್ಧರಾಗುವುದಕ್ಕೋಸ್ಕರವಾಗಿ, ತಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಬಹಳ ಕಷ್ಟ ಪಡ್ತಾ ಇದ್ರು. ಇವತ್ತು ನೀನು ನಾನು ಕಷ್ಟ ಪಡ್ತಾ ಇಲ್ಲ, ತುಂಬಾ ಸುಲಭ ಮಾಡಿಟ್ಟಿದ್ದಾರೆ ಯೇಸು ಸ್ವಾಮಿಗೊಂದು ಮಹಿಮೆ ಆಗಲಿ. ಆಮೇನ್, ಜೋರಾಗಿ ಹೇಳ್ರಿ. ತುಂಬಾ ಆತನು ನಮ್ಮ ಭಾರವನ್ನು ತೆಗೆದುಬಿಟ್ಟನೆ. ನಮ್ಮೊಳಗಿರುವಂಥ ಪಾಪ, ನಮ್ಮೊಳಗಿರುವಂಥ ಶಾಪ, ನಮ್ಮೊಳಗಿರುವಂಥ ಅಸೂಯೆ ಏನಿದಾವಲ್ಲ, ಹೊಟ್ಟೆ ಕಿಚ್ಚು, ಮೋಸ, ಅನ್ಯಾಯ, ಅಕ್ರಮ ಎಲ್ಲವನ್ನು ತೆಗೆದುಬಿಟ್ಟಿದ್ದಾನೆ. ಯಾಕಂದ್ರೆ ಆತನ ಮೇಲೆ ನಾವು ಹಾಕಿರುವಾಗ, ಆತನಿಗೆ ಒಪ್ಪಿಸುವಾಗ, ನಾವು ಪಾಪಗಳನ್ನು ಅರಿಕೆ ಮಾಡುವಾಗ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮತ್ತೆ ಎಂದಿಗೂ ಅವನ್ನ ನಾನು ನೆನಪು ಮಾಡೋದಿಲ್ಲ. ಯಾರಾದ್ರೂ ಹೋದ್ರೆ 43:25 ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ. ಸಾಕು. ಯಾರಿಗೋಸ್ಕರ ದ್ರೋಹವನ್ನು ಅಳಿಸ್ತಾರಂತೆ? ಯಾರು ಹೇಳ್ತಿದ್ದಾರೆ ಈ ಮಾತುಗಳು? ದೇವ್ರು ಹೇಳ್ತಾ ಇದ್ದಾನೆ. ಏನಂತ? ಅಪ್ಪ, ನಾನಾಗಿ ನಿಮ್ಮ ದ್ರೋಹಗಳನ್ನು ತೆಗೆದಾಕ್ತಾ ಇದ್ದೀನಿ. ಕಾಳಜಿ ನೋಡ್ರಿ, ಮುಂದಕ್ಕೆ ಹೋದ್ರಿ. ದ್ರೋಹಗಳನ್ನು ಅಳಿಸಿ ಬಿಡುತ್ತೇನೆ, ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿ ಇಡೆನು, ನನಗೆ ಜ್ಞಾಪಕ ಪಡಿಸು. ಸಾಕು. ಮತ್ತೆ ಏನ್ ಮಾಡ್ತಾನಂತೆ? ಯಾವತ್ತು ಕೂಡ ಆತನ ನೆನಪಿನಲ್ಲಿ ಒಂದು ಸಾರಿ ನಿನ್ನ ಪಾಪ ತಪ್ಪುಗಳನ್ನ ದೇವರ ಮೇಲೆ ಹಾಕಿದಾಗ ಅದೆಲ್ಲವನ್ನ ಆತನ ಏನ್ ಮಾಡ್ತಾನೆ ಅಂತ ಅಳಿಸ್ಬಿಡ್ತಾನೆ. ಮತ್ತೆ ಎಂದಿಗೂ ಆತನ ನೆನಪು ಮಾಡ್ಕೊಳ್ಳಲ್ಲ, ನೀನು ಕೂಡ ನೆನಪು ಮಾಡ್ಕೋಬಾರದು. ಇದು ನಿಯಮ. ಇವತ್ತು ನಾವೇನ್ ಮಾಡ್ತಾ ಇದೀವಿ? ಯಾಕೆ ನಮ್ಗೆ ಶೋಧನೆಗಳು, ಕಷ್ಟಗಳು, ಕಣ್ಣೀರು? ಯಾಕೆ? ನಾವು ತಪ್ಪುಗಳನ್ನು ಒಪ್ಕೊಂಡ್ಬಿಟ್ಟಿವಿ, ಮತ್ತೆ ಏನ್ ಮಾಡ್ತೀವಿ? ಅವುಗಳನ್ನ ಮತ್ತೆ ಮಾಡ್ತಾ ಇದೀವಿ, ಮತ್ತೆ ತಪ್ಪುಗಳನ್ನು ಮಾಡ್ತಾ ಇದೀವಿ.
ಮತ್ತೆ ತಿರುಗಿ ಅದನ್ನ ನೆನಪು ಮಾಡ್ಕೊಳ್ತಾ ಇದೀವಿ, ಮತ್ತೆ ಅದಕ್ಕೆ ಪ್ರೋತ್ಸಾಹ ಪಡಿಸ್ತೇವೆ. ನಮ್ಮ ನೋಡಿ ಅನೇಕರು ಮಾಡ್ತಾರೆ. ನಾನು ಅವಿಧೇಯತೆ ತೋರಿಸ್ತೇನೆ, ಇನ್ನೊಬ್ರು ಅವಿಧೇಯತೆ ತೋರಿಸ್ತಾರೆ. ನಾನು ತಪ್ಪಾಗಿ ಮಾತಾಡಿದ್ರೆ ಇನ್ನೊಬ್ರು ತಪ್ಪಾಗಿ ಮಾತಾಡ್ತಾರೆ. ನಾನು ತಪ್ಪಾಗಿ ಆಲೋಚನೆ ಮಾಡಿದ್ರೆ ಇನ್ನೊಬ್ರು ತಪ್ಪಾಗಿ ಆಲೋಚನೆ ಮಾಡ್ತಾರೆ ನನ್ನ ವಿಷಯದಲ್ಲಿ. ಅದಕ್ಕೆ ಜಾಗರೂಕತೆಯಿಂದಿರ್ರಿ. ಒಂದು ಸಾರಿ ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನು ಬಿಟ್ಟು ದೇವರಿಗೆ ಒಪ್ಪಿಸಿದ ಮೇಲೆ ಮತ್ತೆ ಯಾವತ್ತೂ ಆ ತಪ್ಪುಗಳನ್ನು ನೀವು ನೆನಪು ಮಾಡಿಕೊಳ್ಳಬಾರ್ದು. ಆ ತಪ್ಪುಗಳನ್ನು ಮತ್ತೆ ನೀವು ಮಾಡಬಾರ್ದು. ಯಾವತ್ತು ಆ ತಪ್ಪುಗಳನ್ನು ಮಾಡ್ತೀವೋ ಆ ತಪ್ಪಿನಿಂದ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹೇಳ್ರಿ ರೋಮ 3:23 ಏನ್ ಹೇಳಿದೆ? ಪಾಪವು, ಹೇಳ್ರಿ ಪಾಪವು ಬರಲ್ಲಮ್ಮ ಹೇಳ್ರಿ ಬಾಯಿಂದ. ಪಾಪವು ಕೊಡುವ ಸಂಬಳ ಮರಣ. ಎಲ್ಲಿಯಾದ್ರೂ ರೋಗವು ಕೊಡುವ ಸಂಬಳ ಮರಣ ಅಂತಿದ್ಯಾ? ಜನ ರೋಗದಲ್ಲೆಲ್ಲ ಸಾಯೋದು, ಜನ ರೋಗದಲ್ಲಿ ಸಾಯೋದೋ ಇಲ್ಲ, ಆದ್ರೆ ಪಾಪದಲ್ಲಿ ಸಾಯ್ತಾರೆ. ಆ ಪಾಪ ಏನ್ ಮಾಡ್ತಾ ಇದೆ? ರೋಗವನ್ನು ತಂದಿಡ್ತಾ ಇದೆ. ಆ ಪಾಪ ಏನ್ ಮಾಡ್ತದೆ? ಅನೇಕ ವಿಧವಾದಂತಹ ಶೋಧನೆಗಳನ್ನು ತಂದಿಡ್ತದೆ. ಆ ಪಾಪ ಏನ್ ಮಾಡ್ತದೆ? ಅನೇಕ ದೋಷಗಳನ್ನು, ಅನೇಕ ಚಿಂತೆಗಳನ್ನು. ಆ ಚಿಂತೆ ಬರುವಾಗ ನಮಗೆ BP, ಶುಗರ್, ಮತ್ತೆ ಏನಂತಾರೆ ಪ್ಯಾರಲೈಸ್, ಹಾರ್ಟ್ ಪ್ರಾಬ್ಲಮ್, ಈ ತರ ಅನೇಕ ಪ್ರಾಬ್ಲಮ್ಗಳು. ಆ ರೂಟ್ ಕಾಸ್ ಏನಂದ್ರೆ ಸಿನ್ ಇಸ್ ದ ರೂಟ್ ಕಾಸ್. ಪಾಪವೇ ಇದಕ್ಕೆಲ್ಲ ಮೂಲ ಕಾರಣ. ರೋಗದಿಂದ ಸಾಯೋದಲ್ಲ, ಆದ್ರೆ ಪಾಪದಿಂದ ಜನ ಸಾಯ್ತಾರೆ ಅಂತೇಳಿ ವಾಕ್ಯದಲ್ಲಿ ಬರೆಯುತ್ತೆ. ಅದಕ್ಕಾಗಿ ನೀನು ತಪ್ಪುಗಳನ್ನು, ಪಾಪಗಳನ್ನು ಒಪ್ಪಿಕೊಂಡಾಗ, ಅವುಗಳನ್ನು ಬಿಟ್ಟು ಬಿಟ್ಟಾಗ ಮತ್ತೆ ತಿರುಗಿ ಆ ತಪ್ಪುಗಳನ್ನು ಮಾಡಬಾರ್ದು.